ಬಿಸಿಲನಗರಿ ರಾಯಚೂರು ಜಿಲ್ಲೆಯ ಲಿಂಗಸುಗೂರ ತಾಲೂಕಿನ ಸರಕಾರಿ ಆಸ್ಪತ್ರೆಯಲ್ಲಿ 4,500 ರೂಪಾಯಿ ಲಂಚ ಕೇಳಿದ್ದಾರೆ ಎಂಬ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿತ್ತು. ಈ ಬಗ್ಗೆ ಗದಗವಾಣಿ ತಂಡ ರಿಯಾಲಿಟಿ ಚೆಕ್ ನಡೆಸಿದಾಗ ವಿಡಿಯೋದಲ್ಲಿನ ಆರೋಪ ಸಂಪೂರ್ಣ ಸುಳ್ಳು ಎಂಬುದು ಸ್ಪಷ್ಟವಾಗಿದೆ. ಮೇದಿನಾಪುರ ಗ್ರಾಮದ ಪಲ್ಲವಿ ಎನ್ನುವ ಮಹಿಳೆ ಹೆರಿಗೆ ನೋವು ಕಾಣಿಸಿಕೊಂಡ ಹಿನ್ನೆಲೆಯಲ್ಲಿ ಲಿಂಗಸುಗೂರ ಸರಕಾರಿ ಆಸ್ಪತ್ರೆಗೆ ದಾಖಲಾಗಿದ್ರು. ಚೊಚ್ಚಲ ಹೆರಿಗೆ ಸ್ಥಿತಿ ಗಂಭೀರವಾಗಿದ್ದರಿಂದ ವೈದ್ಯರು ಮಾನವೀಯತೆ ದೃಷ್ಟಿಯಿಂದ ನಾರ್ಮಲ್ ಹೆರಿಗೆ ಮಾಡಿಸಿದ್ದಾರೆ. ಪಲ್ಲವಿಯ ತಾಯಿ ಮಲ್ಲಮ್ಮ ಹೇಳುವಂತೆ, ನಾವು ಬಡವರು ಸರ್, 1 ರೂಪಾಯಿ ಕೂಡ ಖರ್ಚಾಗಿಲ್ಲ, ಯಾವ ನರ್ಸ್ ಕೂಡ ಹಣ ಕೇಳಿಲ್ಲ, ತಾಯಿ ಮಗು ಇಬ್ಬರೂ ಕ್ಷೇಮವಾಗಿದ್ದಾರೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಯಾಕೆ ಬಂದಿದ್ರಿ ಇಲ್ಲಿಗೆ? ನಾವು ಡೆಲಿವರಿಗೆ ಕರ್ಕೊಂಡ್ ಬಂದಿವ್ರಿ. ಯಾವ ಊರು ನಿಮ್ದು? ನಾವು ಮೇದಿನಾಪುರ ಸರ್. ಹೌದಾ? ಏನು ಬಾಣಂತಿ ಹೆಸರು? ಪಲ್ಲವಿ ಅಂತನಾ? ಚೊಚ್ಚಲರಿಗೆ? ಚೊಚ್ಚಲರಿಗೆ ಸರ್. ಸರಿ ಅಮ್ಮ, ಮತ್ತೆ ಹೆಂಗಾಯ್ತು ಹೆರಿಗೆಲ್ಲ? ಚೆನ್ನಾಗಾಯ್ತು. ಅದೊಂದು ಸ್ವಲ್ಪ ಕಷ್ಟ ಇತ್ತು, ಮುಂದಕ್ಕೆ ಹೋಗೋ ಪರಿಸ್ಥಿತಿ ಇತ್ತು. ಇಲ್ಲೇ ಮತ್ತೆ ಕೈ ಕಾಲು ಬಿದ್ದು ಕಸಿ ಮಾಡಿಸಿದ್ರಿ. ಮತ್ತೆ ಹೌದಾ? ಮತ್ತೆ ಚೆನ್ನಾಗಿ ಮಾಡೋಕೆ ಏನು ದುಡ್ಡು ಏನಾದ್ರು ಕೊಟ್ಟಿದ್ರು ಅವ್ರಿಗೆ? ಏನು 1 ರೂಪಾಯಿ ಕೇಳಲ್ರಿ, ನಾವು ಕೊಟ್ಟಿಲ್ಲ ಅವ್ರಿಗೆ. ಏನು ಇವಾಗ ಮತ್ತೆ ನಿಮ್ಮ ಮೈದ್ನದವರು ಏನೋ ವಿಡಿಯೋದಲ್ಲಿ ಹೇಳಿದ್ರಲ್ಲ, ಅದೇನು? ಈಗ ಮತ್ತೆ ಕುಡಿದ ಕಸಿ ಸ್ವಲ್ಪ ಪ್ರಾಕೃತಿ ಸಿಗುತ್ತಂದ ಅಲ್ಲಿ ಏನು ಹೋರಾಟ ಮಾಡಕ್ ಬಂದಿದ್ರ ಸರ್, ಅವ್ರು ಕೂಡ ಜೊತೆ ಆಗಿಬಿಟ್ಟಾರ. ಮತ್ತೆ ಏನು ಜೊತೆಗೆ ಇದು ಮಾಡಿದಾರ? ಸರಿ, ಈಗ ದುಡ್ಡು ಎಲ್ಲಿದೆ? ಅದು ದುಡ್ಡು ಇಲ್ಲೇ ಐತೆ ಸರ್, ನಮ್ಮ ಕೈಯಾಗ ಐತೆ. ನಾವೇನು ಮನೆಗಿನ ಹೋಗಿಲ್ರಿ, 3 ದಿನ ಆಯ್ತು ಇಲ್ಲೇ ಬಂದು ಕುಂತೀನಿ. ನಮ್ಮ ಮನೆ ಗಂಡ ಮಕ್ಕಳನ್ನ ಬಂದಿಲ್ಲ, ಕುಡ್ದತ್ ನಂಗೆ ಕಳಿಸಿದ್ವಿ, ನಾವು ದುಡ್ಡಿಲ್ಲ ಅಂತ. ನಾವು ಒಬ್ಬಾಕೆ ಇದೀನಿ ಸರ್, 3 ದಿನ ಆಯ್ತು ಬಂದಿಲ್ಲ. ಇದೊಂದು ಇದಿದ್ದು ಸಮಸ್ಯೆ ಇದ್ದದಕ್ಕೆ ನಾನು ಇಷ್ಟೊತ್ತಿಗೆ ಡಿಸ್ಚಾರ್ಜ್ ಆಗಿತ್ತು. ಇದೊಂದು ಮುಗಿಸ್ಕೇಸಿ ಹೋಗ್ಬೇಕಂತ ನಾ ಕೂತ್ಕೊಂಡಿನಿ ಸರ್. ಹೌದಾ? ಸರಿ ಸರಿ. ನೀವು ಯಾರಿಗಾದ್ರೂ ನರ್ಸ್ಗಳಿಗೆ ದುಡ್ಡು ಕೊಟ್ಟಿದ್ರ ಹೆರಿಗೆ ಮಾಡ್ಸಕ್ಕೆ? ಸರ್ ಅವ್ರು ಕೇಳಿಲ್ಲ, ಯಾರು ಕೇಳಿಲ್ಲ. ಕೇಳಿಲ್ಲ ಸರ್. ಎಷ್ಟು ದುಡ್ಡು ತಗೊಂಡ್ಬಂದಿದ್ರಿ ನೀವು ಅಲ್ಲಿಂದ? ನಾವು 4,300 ತಂದಿದ್ವಿ. 300-400 ಊಟಕ್ಕೆ ಖರ್ಚಾಗ್ಯದ. ಇನ್ನು ಇದು 4,000-4,200 ಕಡಿಮೆ ಐತೆ ಸರ್. ಅಷ್ಟು ಉಳಿದಿದಾವ? ಸರಿ ಸರಿ ಸರಿ. ಯಾಕೆ ನಿಮ್ಮ ಮೈದ್ನದವ್ರು ಆ ಥರ ಆರೋಪ ಮಾಡಿದ್ದು? ಅವ್ರು ಮತ್ತೆ ಬಿಡ್ತಾರೆ ಸರ್, ಇಲ್ಲಿ ದುಡ್ಡು ಸಿಗುತ್ತೆ ಅನ್ಕ ಈ ತರ ಮಾಡ್ಯಾರ. ಮತ್ತೆ ಹೌದಾ? ಅಂದ್ರೆ ನೀವು ಯಾರು ಬಂದಲ್ಲಿ ಇದೇ ತರ ಮಾಡ್ತಾರೆ ಸರ್. ಯಾವಾಗ ಸಿಗುತ್ತೆ 200-100 ಕೊಡ್ತಾರೆ ಕುಡಿಯಕಂದ್ ಕೊಡ ಅಂದ್ರೆ ನಾವಿದ್ರ ನಾವು ದುಡ್ಡು ತಗೊಂಡು ಎಲ್ಲ ಡೆಲಿವರಿಗೆ ಹಾಕ್ಬಿಟ್ಟಿವಿ. ನಮ್ಮ ತಾಯಿ ಈ ತರ ಆಯ್ತಾ? ಸರಿ. ಇವಾಗೆಲ್ಲ ಚೆನ್ನಾಗಿ ಮಾಡಿ ಕೊಟ್ರ ಡೆಲಿವರಿ ಎಲ್ಲ? ಚೆನ್ನಾಗೈತೆ ಸರ್. ಮತ್ತೆ ಹೆಂಗಿದಾರೆ ತಾಯಿ ಮಗು? ಇಲ್ಲಿ ಹೊರಗಡೆ ಬೆಟ್ಟಿಗದಾರ ಸರ್. ಬೆಟ್ಟಿಗದಾರ? ಏನು ಹೆಸರು ತಮ್ಮ ಬಾಣತಿದು? ಬಾಣತಿದ್ದು ಪಲ್ಲವಿ ಸರ್. ಗಂಡು ಮಗನ? ಸರ್. ತೂಕ ಎಷ್ಟಿದೆ? ತೂಕ 2 kg 800 ಗ್ರಾಮ್. ಹೌದಾ? ಸರಿ ಸರಿ ಸರಿ. ಓಕೆನಾ. ಇನ್ನು ಪಲ್ಲವಿಯ ಚಿಕ್ಕಪ್ಪ ಬೀರಪ್ಪ ಖರ್ಚಾಗಿದೆ ಎನ್ನುವ ಮಾತನ್ನು ತಪ್ಪಾಗಿ ಅರ್ಥ ಮಾಡಿಕೊಂಡು ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋ ಮಾಡಿ ಹರಿಬಿಟ್ಟಿದ್ದಾರೆ. ಆದರೆ ಇದೀಗ ಪಲ್ಲವಿಯ ತಾಯಿ ಹೇಳಿಕೆಯಿಂದ ಸತ್ಯಾಂಶ ಬಯಲಾಗಿದ್ದು, ಸರ್ಕಾರಿ ಆಸ್ಪತ್ರೆಯಲ್ಲಿ ಹಣ ಕೇಳಿದ ಆರೋಪ ಸಂಪೂರ್ಣ ನಿರಾಧಾರ ಎನ್ನುವುದು ದೃಢಪಟ್ಟಿದೆ. ನಮಗೆ 1 ರೂಪಾಯಿ ಕೂಡ ಖರ್ಚಾಗಿಲ್ಲ, ಯಾರೂ ಹಣ ಕೇಳಿಲ್ಲ, ಸರ್ಕಾರಿ ಆಸ್ಪತ್ರೆಯವರು ತುಂಬಾ ಚೆನ್ನಾಗಿ ನೋಡಿಕೊಂಡಿದ್ದಾರೆ. ಅನಾವಶ್ಯಕ ವದಂತಿಗಳಿಗೆ ಜನರು ಮರುಳು ಆದಬಾರದು. ಸತ್ಯ ತಿಳಿಯದೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋ ಹರಡುವುದು ಸಾರ್ವಜನಿಕರಲ್ಲಿ ಗೊಂದಲ ಸೃಷ್ಟಿಸುತ್ತದೆ ಎಂಬುದಕ್ಕೆ ಇದು ಮತ್ತೊಂದು ಉದಾಹರಣೆ. ವರದಿ ಶಂಕರ್ ಪವಾರ್.